ಪ್ರಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ ಸ್ನೇಹಿತರೆ. ನೋಡಿ, ಹೆಸರು ಬಂದ್ಬಿಟ್ಟು ವಂಜಾಕ್ಷಿ ಅಂತ ಹೇಳಿ. ಇವ್ರದ್ದು ಊರು ಬಂದ್ಬಿಟ್ಟು ಕೂಡ್ಲಿಗಿ. ಇವ್ರದ್ದು ಕಲ್ಲಂಗಡಿ ದಪ್ಪ ಇದ್ದಾವೆ. ಓಕೆ, ಕೆಲಸ ಬಂದ್ಬಿಟ್ಟು ಮನೆ ನೋಡ್ಕೊಳ್ಳೋದು, ಹಾಗೆ ಗೃಹಿಣಿಯಾಗಿದ್ದಾರೆ. ಇನ್ನು ಇಷ್ಟವಾದ ಬಾಳೆಹಣ್ಣು ಇವರಿಗೆ ಯಾವುದಪ್ಪ ತುಂಬ ಇಷ್ಟ ಆಗುತ್ತೆ ಅಂದರೆ ಬಿಳಿ ಮತ್ತು ಉದ್ದಕ್ಕಿರುವ ಒಂದು ಬಾಳೆಹಣ್ಣು ತುಂಬ ಇಷ್ಟಪಡ್ತಾರೆ. ಜೊತೆಗೆ ಚೀಪ್ತೀನಿ ಅಂತಕ್ಕಂಥದ್ದು ಕೂಡ ಇಲ್ಲಿ ಹೇಳಿರ್ತಕ್ಕಂಥದ್ದು. ನಾನು ನೆಕ್ಸ್ಟ್ ಹೇಗೆ ಸುಖ ಕೊಡ್ತೀನಿ ಅಂತಂದರೆ ಇಲ್ಲಿ ಹೇಳಿದ್ದಾರೆ ನೋಡ್ಬೋದು. ತೂತಕ್ಕೆ ಎಷ್ಟು ಸಲ ಬೇಕೋ ಅಷ್ಟು ಸಲ ಇಟ್ಕೊಂಡು ರಾತ್ರಿ ಎಲ್ಲ ರಸ ಅದರೊಳಗೆ ಜಿನುಗಿ ನೀರು ಆಗೋವರೆಗೂ ಕೂಡ ಅನುಭವಿಸ್ತೀನಿ, ಅಷ್ಟು ಹುಚ್ಚಿದೆ. ಆ ಒಂದು ರೀತಿಯಲ್ಲಿ ಇವರು ಸುಖನ ಪಡ್ತೀನಿ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಓಕೆ, ಇದ್ರ ಜೊತೆಗೆ ವಾಟರ್ ಮೆಲನ್ನು ಬೆಳೀತಾ ಇದ್ದಾರೆ ಸ್ನೇಹಿತರೆ, ಕಲ್ಲಂಗಡಿ ಹಣ್ಣು ಒಂದಿಷ್ಟು ಗುಂಟೆ ಅಂತ ಹೇಳ್ಬಿಟ್ಟು. ನೋಡಿ, ಸವಿ ನೆನಪು ಏನಪ್ಪ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ಅಂದರೆ 4 ವರ್ಷದ ಹಿಂದೆ ನಂದು ಕಲ್ಲಂಗಡಿ ಫುಟ್ಬಾಲ್ ಗಾತ್ರದಲ್ಲಿ ಇತ್ತು, ನೋಡೋಕ್ಕೆ ಅಸಹ್ಯವಾಗಿ ಕಾಣ್ತಾ ಇತ್ತು ಅಂತ ಕಮ್ಮಿ ಮಾಡಿಕೊಂಡೆ ಅಂತ ಇಲ್ಲಿ ಹೇಳಿದ್ದಾರೆ. ಆ ಸಮಯದಲ್ಲಿ ತುಂಬ ಖುಷಿ ಅನುಭವಿಸಿದ್ದೀನಿ, ಜೊತೆಗೆ ದಿಂಗಲು ಅನುಮತಿಯನ್ನು ಜಾಸ್ತಿ ಹೊತ್ತು ಕೊಡ್ತಾ ಇದ್ದೆ ಅಂತ ಇಲ್ಲಿ ಹೇಳಿದ್ದಾರೆ. ನಮ್ಮ ಮೂರನೇದು ಬಂದ್ಬಿಟ್ಟು, ಏಕೆಂದರೆ ಆಗ ಅಷ್ಟು ಶಕ್ತಿ ಇತ್ತು, ಅದಕ್ಕೆ ಗಂಡನಿಗೆ ಜಾಸ್ತಿ ಹೊತ್ತು ಕೊಡ್ತಿದ್ದೆ. ಅವರು ಹೋದ್ಮೇಲೆ ಹಣ್ಣುಗಾಯಿ ನೀರ್ಗಾಯಿ ಆಗೋಗಿದೆ, ಈಗ ತೆವಲು ಕೂಡ ಇಲ್ಲ, ಎಲ್ಲನೂ ಕೂಡ ಕಮ್ಮಿ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ಹೇಳಿದ್ದಾರೆ. ಅಂದರೆ ಮುಂಚೆ ಎಲ್ಲ ತುಂಬಾ ಇವರು ಕೊಡ್ತಾ ಇದ್ರಂತೆ, ಇತ್ತೀಚಿನ ಸಂದರ್ಭದಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಸವಿ ನೆನಪನ್ನು ಇಲ್ಲಿ ಸವಿದುಕೊಂಡಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಯಜಮಾನರ ಬಗ್ಗೆಯೂ ಸಹ ಇಲ್ಲಿ ಸಾಕಷ್ಟು ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಏನೇನು ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಯಜಮಾನ ಶ್ರಮಜೀವಿ, ಆತ ಮನೇಲಿ ಸುಮ್ಮನೆ ಇರೋದೇ ಇಲ್ಲ, ಏನಾದರೂ ಕೆಲಸವನ್ನು ಮಾಡ್ತಾನೆ ಇರ್ತಾನೆ. 4,000 ಕಲ್ಲಂಗಡಿ ಹಣ್ಣು ಬೆಳೆದಿದ್ರು. ಒಂದು ಸಲ ದೇವರ ದಯೆಯಿಂದ ಹಣ್ಣು ಮಾರಿ ಚೆನ್ನಾಗಿ ಸಂಪಾದನೆ ಮಾಡಿದರು. ಅವರು ಇಲ್ಲದೆ ಇದ್ದಾಗ ತೂತು ಬಿಗಿ ಇರುತ್ತದೆ. ಆಗ ಒಂದೇ ಒಂದು ನಿಮಿಷಕ್ಕೆ ತುಪ್ಪ ಹಾಕ್ಕೊಂಡು ಮಾಡಿದ್ರೆ ಸಾಕಾಗುತ್ತೆ, ತೃಪ್ತಿ ಆಗಿಬಿಡುತ್ತೆ. ಆ ಒಂದು ನಿಮಿಷಕ್ಕೋಸ್ಕರ ಇವರು ಸ್ನೇಹಿತರೆ ಕಾಯ್ತಾ ಇರ್ತಾರೆ, ಚಡಪಡಿಸ್ತಾ ಇರ್ತಾರೆ. ಇನ್ನು 4ನೇದು ಬಂದ್ಬಿಟ್ಟು, ಅಷ್ಟು ಮಾಡಿದರೆ ಕೆಲಸ ಕೊಟ್ಟು ದನದ ಕೊಟ್ಟಿಗೆಯನ್ನು ಕೂಡ ಕೊಡ್ತೀನಿ ವಾಸ ಮಾಡಲಿಕ್ಕೆ, ಅಂದರೆ ಚೆನ್ನಾಗಿ ದೆಂಗಿದ್ರೆ ಈ ರೀತಿಯ ಒಂದು ಸೌಲಭ್ಯಗಳು ಕೂಡ ಸಿಗ್ತಾ ಹೋಗ್ತದೆ. ಇನ್ನು ವಾಟರ್ ಮೆಲನ್ ಬಗ್ಗೆ ಇಲ್ಲಿ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂದರೆ, ನೋಡಿ, ಪ್ಲಾಂಟ್ ಹೇಗೆ ಮಾಡಬೇಕು ಅಂತಲೂ ಕೂಡ ಇಲ್ಲಿ ಹೇಳಿದ್ದಾರೆ, ಮತ್ತು ಹೇಗೆ ಆರೈಕೆ ಮಾಡಬೇಕು ಅಂತಲೇ ಹೇಳಿದ್ದಾರೆ. ಟು ಪ್ರಿಪೇರ್ ದ ಫೀಲ್ಡ್ ಫಾರ್ ಪ್ಲಾಂಟಿಂಗ್ ವಾಟರ್ ಮೆಲನ್ಸ್, ಫಸ್ಟ್ ಕ್ಲಿಯರ್ ಇಟ್ ಆಫ್ ಎನಿ ಡೆಬ್ರೀಸ್ ಆ್ಯಂಡ್ ರಾಕ್ಸ್, ನೆಕ್ಸ್ಟ್ ಬ್ರೇಕ್ ಅಪ್ ದ ಲಾರ್ಜ್ ಕ್ಲಂಪ್ಸ್ ಆ್ಯಂಡ್ ಹೆರೆಟ್ ದ ಸಾಯಿಲ್ ಬೈ ಟಿಲ್ಲಿಂಗ್ ಇಟ್ ಟು ಎ ಡೆಪ್ತ್ ಆಫ್ 12-15 inches, 38 centimeter to enhance soil structure. Incorporate compost or aged manure. Amend the soil with lime to neutralize acidity and improve nutrients availability for the growing crop. And after completing these operations water ಅಂತ ಹೇಳಿದ್ದಾರೆ. ಎಷ್ಟು ಇಂಚಿಂದು ತೋಡಿ ಹಾಕಿದ್ರೆ ಒಳ್ಳೆಯ ಬೆಳೆ ಬೆಳೆಯುತ್ತೆ ಅಂತ ಇಲ್ಲಿ ಇರತಕ್ಕಂಥದ್ದಾಗಿರುತ್ತೆ. ದ ಫೀಲ್ಡ್ ಅಂಡ್ ಲೆಟ್ ದ ಗ್ರೋಯಿಂಗ್ ಮೀಡಿಯಂ ಬಿಕಮ್ ಸ್ಲೈಟ್ಲಿ ವಾರ್ಮರ್ ಆ್ಯಂಡ್ ಡ್ರೈಯರ್ ಬಿಫೋರ್ ಪ್ಲಾಂಟಿಂಗ್ ವಾಟರ್ ಮೆಲನ್ಸ್ ಅಂತ ಇಲ್ಲಿ ಹೇಳಿದ್ದಾರೆ. ನೋಡಿ, ಇದಿಷ್ಟು ಈ ಒಂದು ಪ್ರೊಫೈಲ್ನ ಮಾಹಿತಿ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.